ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೇಸ್ ಕಿಚನ್. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ಯಾವುದೇ ಕಂಡೆನ್ಸ್ಡ್ ಮಿಲ್ಕ್ ಕ್ರೀಮ್ ಯೂಸ್ ಮಾಡ್ದಿರೋ ಅಂತ ಇವತ್ತು ನಾವು ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಣ. ಮನೆಯಲ್ಲೇ ಹೈಜೀನ್ ಆ್ಯಂಡ್ ಕ್ಲೀನಾಗಿ ಟೇಸ್ಟಿಯಾಗಿ ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ ಹಾಲು ಹಾಕ್ಕೊಂಡು ಅರ್ಧ ಕಪ್ ಆಗೋವರೆಗೂ ಬಿಸಿ ಮಾಡ್ಕೊಳ್ಳಿ, ಕಾಯಿಸ್ಕೊಳ್ಳಿ ಚೆನ್ನಾಗಿ. ಅರ್ಧ ಕಪ್ ಆಗಬೇಕು. ಈಗ ಚೆನ್ನಾಗಿ ಹಣ್ಣಾಗಿರೋ ಮ್ಯಾಂಗೋಸ್ ತೊಗೊಳ್ಳಿ, ನೀಟಾಗಿ ತೊಳೆದು ಸ್ಲೈಸಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ಕಾಯಿಸಿ ತಣ್ಣಗಾಗಿರೋವಂಥ ಹಾಲು ಹಾಕ್ಕೊಳ್ಳಿ. ಹಾಗೆ ಮ್ಯಾಂಗೋ ಸ್ವೀಟ್ನೆಸ್ ನೋಡಿಕೊಂಡು ಸಕ್ಕರೆನೂ ಸೇರಿಸಿ ಈಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಫ್ಲಫಿಯಾಗಿ ಬರಬೇಕು ನೋಡಿ, ಆ ಥರ ಪೇಸ್ಟ್ ಮಾಡ್ಕೋಬೇಕು. ಕ್ರೀಮಿ ಹಂಗೆ ಫ್ಲಫಿಯಾಗಿ ಏನು ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ವೆರಿ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ. ಈಗ ಇದನ್ನು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕ್ಕೊಳ್ಳಿ. ನೋಡಿ ಏನು ಸಖತ್ತಾಗಿ ಬಂದಿದೆ ಅಂತ. ಇದಕ್ಕೆ ನಾನು ಯಾವುದೇ ಕ್ರೀಮು ಹಾಗೆ ಕಂಡೆನ್ಸ್ಡ್ ಮಿಲ್ಕ್ ಏನೂ ಯೂಸ್ ಮಾಡ್ತಾಯಿಲ್ಲ. ಬರೀ ಮನೇಲಿರೋ ಕೇವಲ ಬರೀ 3 ಪದಾರ್ಥಗಳಿಂದ ಈ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಮ್ಯಾಂಗೋ ಪೀಸಸ್ನ ಹಾಕ್ಕೊಳ್ಳಿ. ಟೇಸ್ಟ್ ಸಖತ್ತಾಗಿರುತ್ತೆ. ಮಧ್ಯೆ ಸಿಗ್ತಾ ಇದ್ದರೆ ಮ್ಯಾಂಗೋ ಸ್ಲೈಸಸ್. ಈಗ ಇದನ್ನು 8 ಅವರು ಫ್ರೀಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಓವರ್ನೈಟ್ ಫ್ರೀಸ್ ಮಾಡ್ಕೊಳ್ಳಿ. ನೀಟಾಗಿ ಸೆಟ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 8 ಅವರ್ಸ್ ಫ್ರೀಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಓವರ್ನೈಟ್ ಫ್ರೀಸ್ ಮಾಡ್ಕೊಬಿಡಿ. ಈಗ ನೋಡಿ ಫ್ರೆಂಡ್ಸ್, ಐಸ್ ಕ್ರೀಮು ಸೆಟ್ ಆಗಿದೆ. ನೋಡೋಣ ಹೇಗಾಗಿದೆ ಅಂತ. ಫ್ರೆಂಡ್ಸ್ ನೋಡಿ, ಯಾವುದೇ ಕಲರ್ ಇಲ್ಲ, ಕ್ರೀಮ್ ಇಲ್ಲ, ಐಸ್ ಕ್ರೀಮ್ ಅಂತೂ ರೆಡಿ. ಸಖತ್ತಾಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ನೋಡಿ ಎಷ್ಟು ಕ್ರೀಮಿಯಾಗಿದೆ, ಏನು ಸಖತ್ತಾಗಿದೆ ಅಂತ. ಈಗ ತಾನೇ ಫ್ರಿಜ್ಜಿಂದ ತೆಗ್ದಿರೋ ಟೇಸ್ಟಿ ಫ್ರೆಶ್ ಐಸ್ ಕ್ರೀಮ್. ಫ್ರೆಂಡ್ಸ್, ರಿಯಲಿ ಸೂಪರಾಗಿದೆ. ನೀವು ಮಾಡ್ಕೊತೀನಿ, ನಿಮ್ಮ ಮಕ್ಳಿಗೂ ಮಾಡಿಕೊಡಿ. ಹಾಗೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.